ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾನ್ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ತನುಭಾವಾದ್ಯಡಮೋ ಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚನಿ ದತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಾರ್ಥನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಗವಂತ ಆ ಗೋಪಿಕೆಯರ ಜೊತೆಗೆ ಒಂದೊಂದು ರೀತಿಯಿಂದಾಗಿ ರಾಸಕ್ರೀಡೆಯನ್ನು ಆಡ್ತಾ ಇದ್ದಾನೆ. ಆ ಭಗವಂತನನ್ನು ಸದಾ ಕಾಲದಲ್ಲೂ ಕೂಡ ಅರೆಕ್ಷಣವೂ ಕೂಡ ಬಿಡದೆ ಧ್ಯಾನಿಸ್ತಾ ಇರತಕ್ಕಂಥವರು ಗೋಪಿಕೆಯರು ತಮ್ಮ ಮನಸ್ಸಿನಲ್ಲಿ ಇನ್ನಿತರ ಯಾವುದೇ ರೀತಿಯಾಗಿರತಕ್ಕಂತಹ ಬಾಹ್ಯವಾಗಿರತಕ್ಕಂತಹ ವಿಷಯ ಪದಾರ್ಥಗಳ ಕಡೆಯಲ್ಲಿ ತಮ್ಮ ಮನಸ್ಸನ್ನು ನೀಡದೆ ಒಂದು ಭಗವಂತ ಅವನಲ್ಲಿಯೇ ಮನಸ್ಸನ್ನು ಇಟ್ಟುಕೊಂಡು ಅವನಲ್ಲಿಯೇ ಪೂರ್ತಿಯಾಗಿ ತಮ್ಮ ಮನಸ್ಸನ್ನಿಟ್ಟುಕೊಂಡು ಅವನ ಜೊತೆಗೆ ರಮಿಸ್ತಾ ಇದ್ರು. ಇದು ಒಂದು ಕ್ಷಣ ಸ್ವಲ್ಪ ಆ ಗೋಪಿಕೆಯರಿಗೆ ಭಗವಂತ ನಮ್ಮ ಜೊತೆಗೇ ಇದ್ದಾನೆ ಅಂತ ಹೇಳಿಕೊಂಡು ಆ ಅಹಂಕಾರವನ್ನು ಸ್ವಲ್ಪ ಪಟ್ಟಿದ್ರು ಅವರು. ಯಾಕೆ ಅಂತ ಕೇಳಿದರೆ, ನಮ್ಮನ್ನು ಬಿಟ್ಟು ಭಗವಂತ ಇನ್ಯಾರನ್ನೂ ಕೂಡ ಅವನು ಸ್ವೀಕಾರ ಮಾಡೋದಿಲ್ಲ, ನನ್ನನ್ನೇ ಅವರು ನಮ್ಮ ಜೊತೆಗೇ ಇರ್ತಾನೆ ಎಂಬುದಾಗಿ ಆ ರೀತಿಯಾಗಿರ್ತಕ್ಕಂತಹ ಚಿಂತನೆಯಲ್ಲಿ ಗೋಪಿಕೆಯರಿದ್ದರು. ಆ ಗೋಪಿಕೆಯರಿಗೆ ಒಂದು ರೀತಿಯಾಗಿ ಶಿಕ್ಷಣವನ್ನು ನೀಡುವುದಕ್ಕೋಸ್ಕರವಾಗಿ ಭಗವಂತ ಸ್ವಲ್ಪ ಕಾಲಗಳ ಹೊತ್ತು ಅವರಿಗೆ ಕಣ್ಣಿಗೆ ಕಾಣದೇ ಇರುವಂಥ ರೀತಿಯಲ್ಲಿ ಅಲ್ಲಿ ಅವರ ಜೊತೆಗಿರ್ತಾನೆ. ಆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಆ ಗೋಪಿಕೆಯರು ಆ ಭಗವಂತನನ್ನೇ ಸ್ಮರಣೆ ಮಾಡಿಕೊಂಡು ಅವನ ಚಿಂತನೆಯಲ್ಲಿಯೇ ಇದ್ದರು. ತದನಂತರದಲ್ಲಿ ಆ ಭಗವಂತ ಆ ಒಂದು ಅರೆಕ್ಷಣದ ಅವರ ಅಹಂಕಾರಕ್ಕೆ ಅವರಿಗೆ ಕಾಣದೇ ಇರುವ ರೀತಿಯಲ್ಲಿ ಆ ಶಿಕ್ಷೆಯನ್ನು ನೀಡಿದ. ಇದೇನು ಅಂತ ಕೇಳಿದರೆ, ಭಗವಂತ ಸಾತ್ವಿಕರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಅವರಿಗೆ ಒಂದಷ್ಟು ಶಿಕ್ಷೆಯನ್ನು ನೀಡ್ತಾನೆ. ಇದು ಭಗವಂತ ಶಿಕ್ಷೆಯನ್ನು ನೀಡ್ತಾನೆ ಅಂತ ಹೇಳಿದರೆ, ಭಗವಂತ ಎಲ್ಲರಿಗೂ ಶಿಕ್ಷೆಯನ್ನು ನೀಡ್ತಾನೆ. ತಾಮಸರಾಗಿರ್ತಕ್ಕಂತಹ ಜೀವರಾಶಿಗಳು ಅವರಿಗೆ ಭಗವಂತ ಅಂಧಂತಮಸ್ಸಿಗೆ ಹಾಕಿ ಅವರನ್ನು ಒಂದು ರೀತಿಯಾಗಿ ಆ ಅಂಧಂತಮಸ್ಸಿನಲ್ಲಿರುವಂತೆ ಮಾಡ್ತಾನೆ. ಆದರೆ ಸಾತ್ವಿಕರಾಗಿರ್ತಕ್ಕಂತಹ ಸಜ್ಜನರಾಗಿರ್ತಕ್ಕಂತಹ ಅವರಿಗೂ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಅವರಲ್ಲಿರ್ತಕ್ಕಂತಹ ಆ ದುಷ್ಟತನವನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಭಗವಂತ ಅವರಿಗೆ ಶಿಕ್ಷಣೆಯನ್ನು ನೀಡ್ತಾನೆ. ಆ ಶಿಕ್ಷಣೆಯನ್ನು ನೀಡುವ ಮೂಲಕವಾಗಿ ಅವರನ್ನು ಸರಿಯಾಗಿರ್ತಕ್ಕಂತಹ ರುಜುವಾಗಿರ್ತಕ್ಕಂತಹ ಮಾರ್ಗಕ್ಕೆ ಬರುವಂತೆ ಆ ಭಗವಂತ ಮಾಡ್ತಾನೆ. ತದನಂತರದಲ್ಲಿ ಈ ಗೋಪಿಕೆಯರಿಗೂ ಕೂಡ ಅದನ್ನೇ ಭಗವಂತ ಮಾಡಿದ್ದು. ಆ ಗೋಪಿಕೆಯರಿಗೆ ತಮ್ಮ ಜೊತೆಗೆ ಭಗವಂತನಿದ್ದಾನೆ, ನಮ್ಮ ಜೊತೆಗೇ ಇರುವವನು ನಾವೇ ಇವನಿಗೆ ಅಂತ ಹೇಳಿಕೊಂಡು ಆ ಒಂದು ಅಹಂಕಾರವನ್ನು ಪಟ್ಟಿದ್ರು. ಅವರಿಗೆ ಆ ಅಹಂಕಾರವನ್ನು ಹೋಗಲಾಡಿಸೋದಕ್ಕೋಸ್ಕರವಾಗಿ ಭಗವಂತ ಅವರಿಗೆ ಅವರ ದೃಷ್ಟಿಯಿಂದಾಗಿ ಒಂದಷ್ಟು ಕಾಲಗಳ ಕಾಲ ಭಗವಂತ ಅವರ ದೃಷ್ಟಿಯಿಂದಾಗಿ ಅಗೋಚರನಾದ. ಹೀಗೆ ಆ ಸಜ್ಜನರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಅವರಿಗೆ ಭಗವಂತ ಶಿಕ್ಷಣೆಯನ್ನು ನೀಡುವಂತಹದ್ದು ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಚರ್ಯೆ ಎಂಬುದಾಗಿ ವಾದಿರಾಜರು ಅದನ್ನು ವರ್ಣಿಸ್ತಾರೆ. ತದನಂತರದಲ್ಲಿ
ರಾಜರು ಆ ಭಗವಂತನ ಅತ್ಯದ್ಭುತವಾಗಿರತಕ್ಕಂತಹ ಒಂದು ಸಾಮರ್ಥ್ಯವನ್ನು ವರ್ಣನೆ ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ, ಭಗವಂತ ಕಾಡಿನಲ್ಲಿದ್ದಾನೆ. ಆ ಕಾಡಿನಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಬೇರೆ ಬೇರೆ ಮೃಗಗಳು, ಪಕ್ಷಿಗಳು ಇವರೆಲ್ಲವೂ ಕೂಡ ಅಲ್ಲಿತ್ತು. ಆ ಎಲ್ಲವುಗಳು ಕೂಡ ಹೇಗಿತ್ತು ಅಂತ ಕೇಳಿದರೆ, ಅವುಗಳ ಧ್ವನಿ ಎಲ್ಲರನ್ನೂ ಕೂಡ ಸಹಜವಾಗಿ, ಪಕ್ಷಿಗಳ ಕೋಗಿಲೆಗಳ ಧ್ವನಿ ಸಹಜವಾಗಿ ಯಾರಿದ್ರೂ ಕೂಡ ಅದನ್ನು ಒಂದು ಇಂಪಾಗಿರ್ತಕ್ಕಂಥದ್ದನ್ನು ಅದಕ್ಕೆ ಮಾರು ಹೋಗುವಂಥದ್ದಿದ್ದೇ ಇದೆ. ಆದರೆ ಭಗವಂತ ಅದಕ್ಕಿಂತಲೂ ಕೂಡ ಅದ್ಭುತನಾಗಿರ್ತಕ್ಕಂಥವನು. ಭಗವಂತನ ವೇಣು, ಭಗವಂತ ಒಂದು ವೇಳೆ ಆ ಕಾಡಿನಲ್ಲಿ ವೇಣುನಾದವನ್ನು ಮಾಡಿದ ಅಂತ ಹೇಳಿದರೆ, ಯಾವುದೂ ಕೂಡ ಅಲ್ಲಿರ್ತಕ್ಕಂತಹ ಮೃಗ ಪಕ್ಷಿ ಎಲ್ಲವೂ ಕೂಡ ತಮ್ಮ ಮೈ ಮರೆತು ಆ ಭಗವಂತನ ಆ ವೇಣುನಾದಕ್ಕೆ ಅವುಗಳು ಪೂರ್ತಿ ತಮ್ಮನ್ನು ತಾವು ಮರೆತು ಬಿಡ್ತಾ ಇದ್ದವು. ಇಲ್ಲಿ ಹೇಳ್ತಾರೆ, ಭಗವಂತನಿಗೆ ಇದೇನು ದೊಡ್ಡ ವಿಷಯವಲ್ಲ. ಯಾಕೆ ಅಂತ ಕೇಳಿದರೆ, ಇಡೀ ಜಗತ್ತಿನಲ್ಲಿ ಸ್ಮರ ಇವ ವರರೂಪಿ ದೃಪ್ತಯೋಷಿತ್ ಸಹಾಯ ಅಂತ ರಾಜರು ಭಗವಂತನನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಸ್ಮರ ಇವ ವರರೂಪಿ, ಸ್ಮರ, ಇಡೀ ಜಗತ್ತಿನಲ್ಲಿ ಕಾಮ, ಅವನು ತುಂಬ ಸ್ಫುರದ್ರೂಪಿಯಾಗಿರ್ತಕ್ಕಂಥವನು. ಆ ಕಾಮನಿಗೂ ಕೂಡ ಕಾಮನಾಗಿರ್ತಕ್ಕಂಥವನು ಭಗವಂತ. ಸಾಕ್ಷಾತ್ ಮನ್ಮಥ ಅಂತ ಹೇಳಿಕೊಂಡು ಭಗವಂತನನ್ನ ವರ್ಣನೆ ಮಾಡ್ತಾರೆ. ಆ ಮನ್ಮಥನಿಗೂ ಮನ್ಮಥ ಯಾರು ಅಂತ ಕೇಳಿದ್ರೆ ಭಗವಂತ. ಭಗವಂತನ ಸೌಂದರ್ಯವನ್ನ ನಾವು ಹೇಳಬೇಕು ಅಂತ ಹೇಳಿದ್ರೆ, ರಾಜರು ತಮ್ಮ ಗ್ರಂಥಗಳಲ್ಲಿ ಬೇಕಾದಷ್ಟು ಅದನ್ನ ಹೇಳ್ತಾ ಬರ್ತಾರೆ. ಇನ್ನು ಭಗವಂತನನ್ನ, ಅವನ ರೂಪವನ್ನ ಉಪನಿಷತ್ತುಗಳು ಕೂಡ ತುಂಬ ಅತ್ಯದ್ಭುತವಾಗಿ ಭಗವಂತನ ರೂಪವನ್ನು ಅದು ಚಿತ್ರಿಸಿಕೊಟ್ಟಿವೆ. ಇಲ್ಲಿಯೂ ಕೂಡ ರಾಜರು ಒಂದು ದೃಷ್ಟಾಂತವನ್ನು, ಒಂದು ವಿಶೇಷಣವನ್ನು ಹೇಳ್ತಾರೆ. ಸ್ಮರ ಇವರ ರೂಪಿ ಅಂತ. ಸ್ಮರ, ಆ ಮನ್ಮಥನಿಗೂ ಕೂಡ ಅವನಿಗೂ ಕೂಡ ಒಂದು ರೀತಿಯಾಗಿ ಮನ್ಮಥತ್ವ ನೀಡತಕ್ಕಂಥವನು ಭಗವಂತ. ಅಂತಹ ಭಗವಂತ ಇಡೀ ಅಲ್ಲಿರತಕ್ಕಂತಹ ಪ್ರಾಣಿ ಪಕ್ಷಿ ಎಲ್ಲವುಗಳ ಕಡೆಗೆ ಹೋಗಿ ಭಗವಂತ ಅವುಗಳಲ್ಲಿ ನಿಯಾಮಕನಾಗಿತ್ತುಕೊಂಡು ಅವುಗಳ ಇನ್ನು ಏನು ಅವುಗಳ ಧ್ವನಿ ಇದೆ, ಅದರಿಂದಾಗಿ ಅಲ್ಲಿರತಕ್ಕಂತಹ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಆಹ್ಲಾದಕತ್ವವನ್ನು ಭಗವಂತ ನೀಡ್ತಾ ಇದ್ದ ಅಂತ ರಾಜರು ಆ ಭಗವಂತ ಕೃಷ್ಣನ ಒಂದು ಅತ್ಯದ್ಭುತವಾಗಿರತಕ್ಕಂತಹ ಸೌಂದರ್ಯವನ್ನ, ರೂಪವನ್ನ ಅದನ್ನ ಎದುರಿಗೆ ಇಡ್ತಾ ಇದ್ದಾರೆ. ಹೀಗೆ ಹೇಳಿದ ನಂತರ ರಾಜರು ಇಂತಹ ಭಗವಂತನನ್ನ ತಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಭಗವಂತ ನಮ್ಮ ಹೃದಯದಲ್ಲಿದ್ದರೆ ಮಾತ್ರ ಈ ದೇಹಕ್ಕೆ ಒಂದು ಬೆಲೆ ಇರುವಂತಹದ್ದು. ಒಂದು ವೇಳೆ ಇದರಲ್ಲಿ ಭಗವಂತನ ಸನ್ನಿಧಾನ, ಪ್ರಾಣದೇವರ ಸನ್ನಿಧಾನ ಇಲ್ಲ ಅಂತ ಹೇಳಿದ್ರೆ ಆವಾಗ ಈ ದೇಹ ಇದು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರುವಂತಹದ್ದಲ್ಲ. ಇಲ್ಲಿ ರಾಜರು ಒಂದು ವರ್ಣನೆ ಮಾಡುವಾಗ ಭಗವಂತನನ್ನ ತಮ್ಮ ಹೃದಯದಲ್ಲಿ ಇರುವಂತೆ ಪ್ರಾರ್ಥನೆ ಮಾಡ್ತಾರೆ. ಹೇಗೆ ಅಂತ ಕೇಳಿದ್ರೆ, ಲೀಲಾಪಾಂಗ ಅಲೋಕ ರಸತು ಮಮ ಹೃದಯ ಪ್ರೇಯಸಿ ದೇವತಾ ಸಾ ಅಂತ ಹೇಳಿಕೊಂಡು ರಾಜರು ಆ ಭಗವಂತನನ್ನ ಈ ಎಲ್ಲ ಗೋಪಿಕೆಯರಿಗೆ ಒಂದಷ್ಟು ಅವರಿಗೆ ಸಾಮರ್ಥ್ಯವನ್ನು ನೀಡಿರತಕ್ಕಂಥವನು, ಅವರ ಜೊತೆಗಿದ್ದುಕೊಂಡು ಅವರಿಗೆ ಪತಿಯಾಗಿ ಇರತಕ್ಕಂಥವನು. ಅಂತಹ ಭಗವಂತ ಮಮ ಹೃದಯ ಪ್ರೇಯಸಿ, ನನ್ನ ಹೃದಯದಲ್ಲಿಯೂ ಕೂಡ ಅಂತಹ ಭಗವಂತ ನೆಲೆಸಲಿ ಅಂತ ಹೇಳಿಕೊಂಡು ರಾಜರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಲ್ಲ, ರಾಜರಿಗೆ ಸಹಜವಾಗಿ ವಾಯುದೇವರು ವಾಯು ಪದವಿಯನ್ನು ಅಲಂಕರಿಸತಕ್ಕಂಥವರು ವಾದಿರಾಜರು. ಅಂತಹ ವಾದಿರಾಜರು ಕೂಡ ಭಗವಂತನನ್ನ ನನ್ನ ಹೃದಯದಲ್ಲಿ ಭಗವಂತನನ್ನ
ಆರಾಧನೆ ಮಾಡುವಲ್ಲಿ ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿ ಅದಕ್ಕಿಂತ ಮುಂದೆ ಬರತಕ್ಕಂಥವ್ರು ಯಾರು ಅಂತ ಕೇಳಿದರೆ ಅಗ್ರಗಣ್ಯರು, ಅದು ವಾಯುದೇವರು. ವಾಯುದೇವರಿಗಿಂತ ಭಗವಂತನನ್ನು ಉಪಾಸನೆ ಮಾಡುವಲ್ಲಿ, ಭಗವಂತನನ್ನು ಪೂರ್ಣವಾಗಿ ಅವನನ್ನು ತಿಳಿದುಕೊಳ್ಳುವುದು ಎಲ್ಲ ವಿಶಿಷ್ಟವಾಗಿರತಕ್ಕಂಥವುದರಲ್ಲಿ ವಾಯುದೇವರು ಅಗ್ರಗಣ್ಯರು. ಅಂತಹ ವಾಯುದೇವರು ಕೂಡ ಮಮ ಹೃದಯ ಪ್ರೇಯಸಿ, ನನ್ನ ಹೃದಯದ ಗುಹೆಯಲ್ಲಿ ಭಗವಂತ ಬಂದು ನೆಲೆಸಲಿ ಅಂತ ಹೇಳಿಕೊಂಡು ರಾಜರು ಪ್ರಾರ್ಥನೆಯನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಪ್ರಾರ್ಥನೆಯಲ್ಲೂ ಕೂಡ ಇದನ್ನು ಸೇರಿಸಿಕೊಳ್ಳಬೇಕು. ಯಾಕೆ ಅಂತ ಕೇಳಿದರೆ, ನಮಗೆ ದೇವರ ಚಿಂತನೆ ಅಥವಾ ದೇವರ ಎಚ್ಚರಿಕೆ ಇದು ಯಾವಾಗ ಅಂತ ಕೇಳಿದರೆ, ಯಾವುದೋ ಒಂದು ಪರಿಚ್ಛಿನ್ನವಾಗಿರತಕ್ಕಂತಹ ಕಾಲ, ಆ ಕಾಲವನ್ನು ಒಂದು ಸಂಧ್ಯಾವಂದನೆಯೋ ಅಥವಾ ಯಾವುದೋ ಒಂದು ದೇವರ ಪೂಜೆಯೋ ಅಥವಾ ಇನ್ನಿತರ ಯಾವುದೋ ಒಂದು ಪ್ರವಚನಾದಿಗಳು ಅಥವಾ ಇನ್ನಿತರ ಯಾವುದೋ ಒಂದು ಸೀಮಿತವಾಗಿರ್ತಕ್ಕಂತಹ ಅವಧಿಯಲ್ಲಿ ನಾವು ಭಗವಂತನ ಸ್ಮರಣೆಯಲ್ಲಿ ಇರತಕ್ಕಂಥವರು. ಆಚಾರ್ಯ ಮಧ್ವರು ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ, ಸಂಪದ್ವಿಷ್ಣು, ನೀವು ಯಾವುದು ಅಂತ ಕೇಳಿದ್ರೆ ಅವನನ್ನು ಕ್ಷಣಕಾಲಕ್ಕೂ ಕೂಡ ನೀವು ಅವನನ್ನು ಮರೆತು ಬದುಕಬಾರದು ಎಂಬುದಾಗಿ ಇಂತಹ ದೊಡ್ಡ ಚಿಂತನೆಯನ್ನು ಕೊಟ್ಟಿರತಕ್ಕಂಥವರು ಆಚಾರ್ಯ ಮಧ್ವರು. ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ವಾದಿರಾಜರು. ಅವರು ನಮಗೆ ತಿಳಿಸತಕ್ಕಂತಹದ್ದು, ಭಗವಂತನನ್ನು ಮರೆತು ಯಾರು ಯಾವ ಕಾರಣದಿಂದಾಗಿ ಬದುಕ್ತಾರೋ ಅವರಿಗೆ ಮತ್ತೆ ಮುಂದೆ ಪುನಃ ಅವರಿಗೆ ಜೀವನ ಇರುವುದಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ರಾಜರು ಪ್ರಾರ್ಥನೆಯನ್ನು ಮಾಡುವಾಗ, ಮಮ ಹೃದಯ ಪ್ರೇಯಸಿ ದೇವತಾ, ನನ್ನ ಹೃದಯದಲ್ಲಿ ಭಗವಂತ ಬಂದು ನೆಲೆಸಿ ಅಂತಹ ಭಗವಂತನ ಚಿಂತನೆ ನನ್ನ ಮನಸ್ಸಿನಲ್ಲಿ ಇರಲಿ ಅಂತ ಹೇಳಿಕೊಂಡು ರಾಜರು ಪ್ರಾರ್ಥನೆಯನ್ನು ಮಾಡ್ತಾರೆ. ಎಂತಹವನು ಅಂತ ಕೇಳಿದರೆ, ಪ್ರೇಯಸಿ, ಈ ಗೋಪಿಕೆಯರ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಭಗವಂತ ಅಚ್ಚೊತ್ತಿದ್ದಾನೋ ಆ ಗೋಪಿಕೆಯರು ಕ್ಷಣಕಾಲವೂ ಕೂಡ ಭಗವಂತನನ್ನು ಮರೆತು ಬದುಕ್ತಾ ಇಲ್ಲ. ಅವರ ಜೀವನ ಅದು ಏನಿದೆ ಅದು ಪೂರ್ಣವಾಗಿ ಭಗವನ್ಮಯವಾಗಿರತಕ್ಕಂತಹದ್ದು. ಅಂತಹ ರೀತಿಯಲ್ಲಿ ನನಗೂ ಕೂಡ ಆಗಲಿ ಅಂತ ಹೇಳಿಕೊಂಡು ರಾಜರು ತಮ್ಮ ಪ್ರಾರ್ಥನೆಯನ್ನು ಹೇಳ್ತಾರೆ. ಹೀಗೆ ಆ ಕೃಷ್ಣನ ಆಕರ್ಷಣೆ, ಭಗವಂತನನ್ನು ನೋಡಿ ಆ ಹೃದಯ ಸಹಜವಾಗಿ ಹೇಳುವಾಗಲೇ ಅವನ ಆ ಸಾಕ್ಷಾನ್ ಮನ್ಮಥ ಅಂತ ಹೇಳಿದಾಗ ಆ ಭಗವಂತನ ಸೌಂದರ್ಯ ಎಲ್ಲದಕ್ಕೂ ಮೀರಿ ಆಗಿರ್ತಕ್ಕಂಥದ್ದು ಅಂತ ಹೇಳಿದಾಗ ಕೃಷ್ಣನ ಸೌಂದರ್ಯ ಅದು ವರ್ಣನೆ ಮಾಡಬೇಕು ಅಂತಿಲ್ಲ. ಕರ್ಷತೀತಿ ಕೃಷ್ಣ, ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡತಕ್ಕಂಥವನು, ಎಲ್ಲರ ಪಾಪಗಳನ್ನೂ ಕೂಡ ಆಕರ್ಷಣೆ ಮಾಡತಕ್ಕಂಥವನು ಭಗವಂತ. ಅಂತಹ ಭಗವಂತನನ್ನು ಆ ಗೋಪಿಕೆಯರು ಅವರ ಸೌಂದರ್ಯಕ್ಕೆ ಮಾರು ಹೋಗಿರತಕ್ಕಂತಹದ್ದು ಏನು ದೊಡ್ಡ ಅದು ವಿಶಿಷ್ಟ ಅಂತ ಅನಿಸಿಕೊಳ್ಳೋದು. ಯಾಕೆ ಇಡೀ ಜಗತ್ತು ಅವನ ಸೌಂದರ್ಯಕ್ಕೆ ಮಾರು ಹೋಗುವಂತಹದ್ದು. ಇಲ್ಲಿಯೂ ಕೂಡ ಸಹಜವಾಗಿ ಗೋಪಿಕೆಯರು ಆ ಭಗವಂತನ ಸೌಂದರ್ಯಕ್ಕೆ ಮಾರು ಹೋಗಿರತಕ್ಕಂಥವರು ಎಂಬುದಾಗಿ ರಾಜರು ಒಂದು ಒಳಾರ್ಥವನ್ನು ಇಲ್ಲಿ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ಭಗವಂತನ ರೂಪವನ್ನು ನಮ್ಮ ಮನಸ್ಸಿನಲ್ಲಿ ಅದನ್ನು ಇರಿಸಿಕೊಂಡು ಅದನ್ನು ನಾವು ಧ್ಯಾನ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಧ್ಯಾನ ಮಾಡತಕ್ಕಂತಹ ಸೌಂದರ್ಯ ರೂಪವನ್ನು ಹೇಳ್ತಾರೆ. ಆ ರಾಜರು ಅದನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನು ಮತ್ತಷ್ಟು ವಿಶದಪಡಿಸ್ತಾರೆ. ಹೇಗೆ ಅಂತ ಕೇಳಿದರೆ, ಆ ಸದಾಕಾಲದಲ್ಲೂ ಕೂಡ ನಾವು ಇಷ್ಟರ ತನಕ ನೋಡಿದಾಗ ಭಗವಂತ ಎಲ್ಲಿ ನೋಡಿದ್ರೂ ಕೂಡ ರಾಜರಂತೂ ವರ್ಣನೆ ಮಾಡುವಾಗ ಭಗವಂತನನ್ನು ಗೋಪಿಕೆಯರಿಂದ ಹೊರಗೆ ಬಿಟ್ಟು ಮತ್ತೆ ಯಾರನ್ನೂ ಅವರು ಹೇಳಲೇ ಇಲ್ಲ. ಸದಾಕಾಲದಲ್ಲೂ ಕೂಡ ನಾರಿಯನ್ನ ಜೊತೆಗಿರ್ತಕ್ಕಂಥವರು. ಅಥವಾ ನಾವು ಇನ್ನಿತರ ಮಹಾಭಾರತವನ್ನು ತೆಗೆದಾಗಲೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಸಂದರ್ಭಗಳಲ್ಲಿ ಭಗವಂತ
ಆ ನಾರಿಯರ ಜೊತೆಗಿರ್ತಕ್ಕಂಥವನು, ಸ್ತ್ರೀಯರ ಜೊತೆಗಿರ್ತಕ್ಕಂಥವನು ಸ್ತ್ರೀಲಂಪಟ ಅಂತ ಹೇಳಿಕೊಂಡು ಒಂದು ರೀತಿಯಾಗಿರ್ತಕ್ಕಂತಹ ಆ ಚಿಂತನೆ ನಮಗೆ ಬರತಕ್ಕಂತಹದ್ದಿದೆ. ವಾಸ್ತವಿಕವಾಗಿ ಭಗವಂತ ಏನು ಸ್ತ್ರೀಲಂಪಟನೂ ಅಲ್ಲ, ಅಥವಾ ಅವನಿಗೆ ಸ್ತ್ರೀಯರಿಂದಾಗಿ ಏನೋ ಆಗಬೇಕು ಅದಕ್ಕೋಸ್ಕರವಾಗಿ ಭಗವಂತ ಸ್ತ್ರೀಯರ ಜೊತೆಗಿದ್ದಾನೆ ಅಂತ ಹೇಳಿಕೊಂಡು ಆ ರೀತಿಯಾಗಿರ್ತಕ್ಕಂತಹ ಚಿಂತನೆಯನ್ನು ಮಾಡಬಾರದು. ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಆ ಭಗವಂತ ಯಮುನಾ ತೀರದಲ್ಲಿ ಆಡತಕ್ಕಂಥ ಸಂದರ್ಭದಲ್ಲಿ ಆ ಯಮುನೆ ಜೊತೆಗೂ ಕೂಡ ಭಗವಂತ ಆಡ್ತಾ ಇದ್ದಂತೆ. ಯಾಕೆ ಅಂತ ಕೇಳಿದ್ರೆ ಎಂತೆಂಥವರು ಮಹಾಜ್ಞಾನಿಗಳು ಕೂಡ ಭಗವಂತನ ಸೌಂದರ್ಯಕ್ಕೆ ಶುಕಾದಿಗಳು, ಇನ್ನು ಪುರಾಣವನ್ನು ತೆಗೆದಾಗ ಎಲ್ಲರೂ ಕೂಡ ಭಗವಂತನ ಸೌಂದರ್ಯಕ್ಕೂ ಕೂಡ ಮಾರು ಹೋಗಿರ್ತಕ್ಕಂಥ ಇದ್ದಾರೆ. ಭಗವಂತನ ಅತ್ಯದ್ಭುತವಾಗಿರ್ತಕ್ಕಂತಹ ಚರ್ಯವನ್ನು ನೋಡಿ ಕೂಡ ಆ ಭಗವಂತನಿಗೋಸ್ಕರವಾಗಿ ಮಾರು ಹೋಗಿರ್ತಕ್ಕಂಥವರು ಇದ್ದಾರೆ. ಇಲ್ಲಿ ರಾಜರು ಹೇಳ್ತಾರೆ, ಭಗವಂತನ ಸೌಂದರ್ಯಕ್ಕೆ ಮಾರು ಹೋಗಿರ್ತಕ್ಕಂಥವರು ಆ ನಾರಿಯರು, ಸ್ತ್ರೀಯರು ಅಂತ ಹೇಳ್ತಾರೆ. ಯಾಕೆ ಹೋಗ್ತಾರೆ ಅಂತ ಕೇಳಿದ್ರೆ ಅದನ್ನು ಶಾಸ್ತ್ರದಿಂದಾಗಿ, ನಾವು ಶಾಸ್ತ್ರದ ಹಿನ್ನೆಲೆಯಿಂದಾಗಿ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಯಾಕೆ ಏನು ಅಂತ ಕೇಳಿದ್ರೆ ಭಗವಂತ ಸ್ತ್ರೀಯರ ಜೊತೆಗಿರ್ತಕ್ಕಂತಹದ್ದು ಅಂತ ಎಂಬುದಾಗಿ ಅಲ್ಲ. ಮತ್ತೇನು ಅಂತಂದರೆ ಆ ಭಗವಂತ ಅವರಲ್ಲಿರ್ತಕ್ಕಂತಹ ಪಾಪದ ಪರಿಹಾರ ಅಥವಾ ಅವರಿಗೆ ಮಾಡಬೇಕಾದಂತಹ ಅನುಗ್ರಹ, ಅವರು ಆ ಗೋಪಿಕೆಯರು, ಉದಾಹರಣೆಗೆ ಗೋಪಿಕೆಯರನ್ನು ತೆಗೆದುಕೊಂಡಾಗ ಅವರಿಗೆ ಏನೋ ಒಂದು ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ರಾಮಾವತಾರವನ್ನು ನೋಡಿದಾಗ ರಾಮಾವತಾರದಲ್ಲೂ ಕೂಡ ಭಗವಂತ ರಾಮನಾಗಿ ತುಂಬ ಅನುಗ್ರಹಕ್ಕೆ ಬೇಕಾಗಿರತಕ್ಕಂಥವರನ್ನು ಆ ಶಬರಿಗೋಸ್ಕರವಾಗಿ ಭಗವಂತ ಅವಳಿದ್ದಂತಹ ಆಶ್ರಮಕ್ಕೆ ಹೋಗಿ ಅಲ್ಲಿ ಆ ಭಗವಂತ ಅವಳಿಗೆ ಮುಕ್ತಿಯನ್ನು ನೀಡಿರತಕ್ಕಂಥವನು. ಭಗವಂತ ಇದನ್ನು ನೋಡುವಂತಹದ್ದು ಏನು ಅಂತ ಕೇಳಿದರೆ ಕೇವಲ ಆ ಶಬರಿಯಲ್ಲಿರತಕ್ಕಂತಹ ಭಕ್ತಿ, ಆ ಗೋಪಿಕೆಯಲ್ಲಿರತಕ್ಕಂತಹ ಭಕ್ತಿ, ಆ ಗೋಪಿಕೆಯರು ಮಾಡಿರತಕ್ಕಂತಹ ಭಕ್ತಿಗೆ ಅದಕ್ಕೆ ಸಮಾನಾಗಿರ್ತಕ್ಕಂಥದ್ದು ಇನ್ಯಾವುದೂ ಇರಲಿಲ್ಲ. ಅಷ್ಟು ಅತ್ಯದ್ಭುತವಾಗಿರ್ತಕ್ಕಂತಹ ರೀತಿಯಿಂದಾಗಿ ಆ ಗೋಪಿಕೆಯರು ಆ ಭಗವಂತನ ನೋಡಿದವರು. ಅದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಅವರ ಜೊತೆಗಿದ್ದುಕೊಂಡು ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ಭಗವಂತ ಮಾಡಿದ ಎಂಬುದಾಗಿ ಈ ರೀತಿಯಾಗಿ ಈ ಶಾಸ್ತ್ರದ ಚಿಂತನೆಯನ್ನು ರಾಜರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಶಮಯತ್ವಘಂ ಮದೀಯಂ ವಿಮೃಶ್ಯ ಯೋಗೀಶ ಚೇತಸಃ ದೂರಂ. ರಾಜರು ಅದನ್ನು ಹೇಳುವಂತಹದ್ದು ಹೇಗೆ ಅಂತ ಕೇಳಿದರೆ ಶಮಯತ್ವಘಂ, ನಮ್ಮಲ್ಲಿರ್ತಕ್ಕಂತಹ ಅಘ ಏನು ಪಾಪಗಳಿದೆ ಆ ಅಘಗಳನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ, ಮದೀಯಂ ಪಾಪಂ, ನನ್ನದ್ದಾಗಿರತಕ್ಕಂತಹ ಪಾಪಗಳು ಬೇಕಾದಷ್ಟಿದೆ. ಜನ್ಮಾಂತರಗಳಲ್ಲಿ, ಈ ಜನ್ಮದಲ್ಲಿ, ಯಾವುದ್ಯಾವುದೋ ಜನ್ಮಾಂತರಗಳಲ್ಲಿ ಮಾಡಿರತಕ್ಕಂತಹ ಪಾಪಗಳು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಕರ್ಮಗಳು, ಅದನ್ನು ನಾವು ಮಾಡ್ತಾ ಇರ್ತೇವೆ. ಅದರ ಪರಿಹಾರಕ್ಕೋಸ್ಕರವಾಗಿ ಭಗವಂತ ಏನು ಅವರ ಜೊತೆಗೆ, ಆ ನಾರಿಯರ ಜೊತೆಗೆ ಅಥವಾ ಇನ್ನಿತರ ಭಗವಂತ ಯಾವುದಾದ್ರೂ ಒಂದು ಕೃತಿಯನ್ನು, ಅವನ ಚರ್ಯೆ ಇದೆ ಅಂತ ಹೇಳಿದರೆ ಅದಕ್ಕೆ ಯಾವುದೋ ಒಂದು ಅವನಿಗೋಸ್ಕರವಾಗಿರ್ತಕ್ಕಂಥದ್ದಲ್ಲ. ಮತ್ತೇನು ಅಂತಂದರೆ ಅದರಲ್ಲಿ ಹಿನ್ನೆಲೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಅವರಿಗೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ ಭಗವಂತ ಈ ರೀತಿಯಾಗಿರ್ತಕ್ಕಂತಹ ವ್ಯಾಪಾರವನ್ನು ಮಾಡಿದ್ದಾನೆ ಎಂಬುದಾಗಿ ಗೊತ್ತಾಗ್ತದೆ. ಇನ್ನು ಆ ಭಗವಂತ ಅದನ್ನು ಆ ಯಮುನೆಯ ತೀರದಲ್ಲಿ ಭಗವಂತ ಆಟ ಆಡ್ತಾ ಇದ್ದಾನೆ. ಅವನ ಸೌಂದರ್ಯವನ್ನು ಹೇಳಿದರು, ತುಂಬ ಅದ್ಭುತವಾಗಿರ್ತಕ್ಕಂತಹ ಸೌಂದರ್ಯ ಅಂತ. ಯಾವುದೇ ರೀತಿಯಾಗಿರ್ತಕ್ಕಂತಹ ನ್ಯೂನತೆಗಳಿರಲಿಲ್ಲ ಭಗವಂತನಲ್ಲಿ. ಅವನ ಜೊತೆಗೆ ಆ ಗೋಪಿಕೆಯರು ಕೂಡ ಇದ್ದಾರೆ. ಆ ಗೋಪಿಕೆಯರು ಅವನನ್ನು ನೋಡ್ತಾ ಇರ್ತಾರೆ. ನೋಡ್ತಾ ಇದ್ರೂ ಕೂಡ ಒಂದು ಕ್ಷಣ ಕಣ್ಣು ಮುಚ್ಚಿದಾಗಲೂ ಕೂಡ ಭಗವಂತನ ರೂಪ ಅವರಿಗೆ ಬರ್ತಾ ಇತ್ತು. ಇದು ಏನು ಅಂತ ಕೇಳಿದ್ರೆ ಅವರು ಕಣ್ಣು ಮುಚ್ಚುವುದಕ್ಕೂ ಕೂಡ ಅವರು ಮುಚ್ತಾ ಇರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಎಲ್ಲಿಯಾದರೂ ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಆ ಭಗವಂತನ ರೂಪ ನಮ್ಮ ಕಣ್ಣಿಂದ ಮರೆತು ಹೋಗಬಹುದು.
ಅದಕ್ಕೋಸ್ಕರವಾಗಿ ನಾವು ತೆರೆದುಕೊಂಡೇ ಭಗವಂತನ ರೂಪವನ್ನು ನೋಡ್ತಾ ಇರ್ತೇವೆ ಎಂಬಂತಹ ದೃಷ್ಟಿಯಿಂದಾಗಿ ಆ ಭಗವಂತನ ಅದ್ಭುತವಾಗಿರ್ತಕ್ಕಂಥ ರೂಪವನ್ನು ನೋಡ್ತಾ ಇದ್ರು ಅಂತ ಹೇಳ್ತಾರೆ. ಇಂತಹ ರೂಪವನ್ನು ನಾವು ಚಿಂತನೆ ಮಾಡಿದರೆ ಏನಾಗ್ತದೆ ಅಂತ ಕೇಳಿದ್ರೆ, ನಮಗೆ ಪಾಪಗಳು ಪ್ರಾರಬ್ಧ ಕರ್ಮ ಇದೆ, ಅದನ್ನು ಪ್ರಾರಬ್ಧ ಕರ್ಮವನ್ನು ಅದು ಅನುಭವಿಸಬೇಕಾದಂತಹದ್ದು. ಈ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ತದನಂತರದಲ್ಲಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ಪ್ರಾರಬ್ಧ ಕರ್ಮವನ್ನೆಲ್ಲ ಮುಗಿದ ಮೇಲೆ ಭಗವಂತ ಆ ತನ್ನ ಲೋಕಕ್ಕೆ ಮೋಕ್ಷವನ್ನು ಭಗವಂತ ನೀಡ್ತಾನೆ ಎಂಬುದಾಗಿ ರಾಜರು ಈ ಒಂದು ಒಳ್ಳೆಯ ಚಿಂತನೆಯನ್ನು ಹೇಳ್ತಾರೆ. ಹೀಗೆ ಅವರಲ್ಲಿರ್ತಕ್ಕಂತಹ ಪಾಪವನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಇಂತಹ ಅದ್ಭುತವಾಗಿರತಕ್ಕಂತಹ ರೂಪವನ್ನು ಚಿಂತನೆ ಮಾಡಬೇಕು, ಆ ರೀತಿಯಾಗಿರ್ತಕ್ಕಂತಹ ರೂಪವನ್ನು ಧ್ಯಾನ ಮಾಡಬೇಕು ಎಂಬುದಾಗಿ ರಾಜರು ನಮಗೆ ಒಂದು ದೊಡ್ಡ ಸಂದೇಶವನ್ನು ಈ ಮೂಲಕವಾಗಿ ಹೇಳ್ತಾರೆ. ಹೀಗೆ ಹೇಳಿದ ನಂತರ ಮತ್ತೆ ಪುನಃ ಭಗವಂತನ ಆ ರೂಪವನ್ನು ಸ್ಮರಣೆ ಮಾಡಿದ್ದಾಗ ಏನಾಗ್ತದೆ ಅಂತ ಕೇಳಿದರೆ, ದಂತೀ ನಿಕೃಂದತು ಮಮ ಅಂತರ ಮೋಹ ಮೋಚಾಹ. ರಾಜರು ಭಗವಂತ ನಮಗೆ ಅನುಗ್ರಹ ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ, ಪ್ರಾಂತಸ್ಥಿತ ಅಬ್ಜಚಯ ಚುಂಬಿಕರೋ ಮುಕುಂದ ದಂತೀ ನಿಕೃಂದತು. ಹೇಗೆ ಮದಭರಿತವಾಗಿರತಕ್ಕಂತಹ ಆನೆ ಅದಕ್ಕೆ ಆ ಕೊಳದಲ್ಲಿರ್ತಕ್ಕಂತಹ ಕಮಲಗಳು, ಅದೇ ರೀತಿಯಾಗಿ ಅಲ್ಲೇ ಅದರ ಬಳಿಯಲ್ಲಿರ್ತಕ್ಕಂತಹ ಕೊಳದ ಬಳಿಯಲ್ಲಿರ್ತಕ್ಕಂತಹ ಏನು ಒಳ್ಳೆಯ ದೊಡ್ಡ ಮೃದುವಾಗಿರ್ತಕ್ಕಂತಹ ಬಾಳೆಯ ಅಥವಾ ಇನ್ನಿತರ